ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಮಾವ, ಹಾಗೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿದೆಯೋ ಇಲ್ವೋ ಎಂದ ಸಿದ್ಧಾರ್ಥ್ ತನ್ನ ಮನದಲ್ಲಿನ ಅನುಮಾನ ಹೇಳಲು ಮುಂದಾದ. ಯಾವ ವಿಷಯ ಸಿದ್ದು? ಕೇಳಿದರು ಹರೀಶ್. ಕುಮುದಾಗೆ ಆಕ್ಸಿಡೆಂಟ್ ಆಗಿದ್ದ ದಿನ ಅವಳು ದೇವೇಂದ್ರ ಸರ್ನ ಹೋಟೆಲ್ನಲ್ಲಿ ನೋಡಿದ್ಲು. ಆದರೆ ಅವರು ಇವಳನ್ನು ನೋಡಿರಲಿಲ್ಲ. ಅವತ್ತೇ ಅವರು ಫೋನಲ್ಲಿ ಯಾರದ್ದೋ ಜೊತೆ ಮಾತಾಡ್ತಿದ್ರು. ಅದನ್ನು ಕುಮುದ ಕೇಳಿಸ್ಕೊಂಡು ನಮಗೆ ಹೇಳೋದಕ್ಕೆ ಅಂತಲೇ ಹೋಟೆಲ್ನಿಂದ ಹೊರಗೆ ಬಂದಿದ್ದು. ಆಗಲೇ ಅವಳಿಗೆ ಆಕ್ಸಿಡೆಂಟ್ ಆಗಿದ್ದು. ನನಗನ್ನಿಸುತ್ತೆ ಬಹುಶಃ ಕುಮುದಾಗೆ ಇದೇ ವಿಷಯ ಗೊತ್ತಾಗಿತ್ತೇನೋ ಅವತ್ತು ಅಂತ. ಯಾಕಂದರೆ ಅವಳು ಹಿಂದಿನ ದಿನ ಜಾಹ್ನವಿಗೆ ಸುಹಾಸ್ನ ಮದುವೆ ಆಗೋದಕ್ಕೆ ಒಪ್ಪಿಸ್ತಿದ್ದೋಳು. ಅವತ್ತು ಮಾತ್ರ ಸುಹಾಸ್ನ ಮದುವೆ ಆಗಬೇಡಿ ಅಂತಲೇ ಹೇಳ್ತಿದ್ಲು. ಅವಳು ಕೊನೆ ಉಸಿರಿರೋವರೆಗೂ ಜಾಹ್ನವಿಗೆ ಇದನ್ನೇ ಹೇಳಿದ್ಲು. ಅಂದರೆ ಕುಮುದಾಗೆ ಅವತ್ತು ಇದೇ ವಿಷಯ ಗೊತ್ತಾಗಿತ್ತಾ ಅಂತ ಎಂದವ ತನ್ನ ಅನುಮಾನ ವಿವರಿಸಿದ. ಅವತ್ತು ದೇವು ಅಂಕಲ್ ಯಾರ ಜೊತೆ ಮಾತಾಡ್ತಿದ್ರು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡಿದ್ವಿ ಡ್ಯಾಡಿ. ಆದರೆ ಗೊತ್ತಾಗಲಿಲ್ಲ. ಸತ್ಯ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅಂದ್ಕೊಂಡು ಸುಮ್ಮನಾಗ್ಬಿಟ್ವಿ ಎಂದಳು ಜಾಹ್ನವಿ. ಹೌದಾ? ಜನಾರ್ದನ್ ಹೇಳಿದ್ದ ಈ ವಿಷಯ ಅವನನ್ನು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ, ದೇವು ಯಾರಿಗೂ ಹೇಳಿಲ್ಲ ಅಂತ. ಅಂದಮೇಲೆ ಅವತ್ತು ಅವನು ಜನಾರ್ದನ್ ಜೊತೆನೇ ಮಾತಾಡ್ತಿದ್ದ ಅಂತ ಅನುಮಾನಿಸಿದರು ಹರೀಶ್. ಇರಬಹುದು ಮಾವ, ನನಗೂ ಅದೇ ಅನುಮಾನ ಎಂದ ಸಿದ್ದು. ಡ್ಯಾಡಿ, ನೀವು ಜನಾರ್ದನ್ ಅಂಕಲ್ಗೆ ಕಾಲ್ ಮಾಡಿ ನೋಡಿ ಎಂದಳು ಜಾಹ್ನವಿ. ಅದೇ ಕ್ಷಣ ಕರೆ ಮಾಡಿದರು ಹರೀಶ್. ಹಲೋ ಜನಾರ್ದನ್, ನಾನು ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತು. ಕೇಳು ಹರಿ ಎಂದರವರು. ದೇವು ನಿನ್ನ ಹತ್ರ ಜಾಹ್ನವಿನ ಯಾಕೆ ಅವನು ಮನೆ ಸೊಸೆ ಮಾಡ್ಕೋಬೇಕು ಅಂದ್ಕೊಂಡಿದ್ದಾನೆ ಅನ್ನೋದನ್ನು ಯಾವಾಗ ಹೇಳಿದ್ದ? ಅದೇನಾದರೂ ನೆನಪಿದೆಯಾ ನಿನಗೆ? ಕೇಳಿದವರು ಫೋನಿನ ಸ್ಪೀಕರ್ ಆನ್ ಮಾಡಿದರು. ಎಲ್ಲರೂ ಅವರ ಮಾತಿನತ್ತ ಗಮನ ಕೊಟ್ಟರು. ಇದು ನನಗೆ ಚೆನ್ನಾಗಿ ನೆನಪಿದೆ ಹರಿ. ಯಾಕಂದರೆ ಅವತ್ತೇ ನಿಮ್ಮ ಆಫೀಸ್ ಸ್ಟಾಫ್ ಕುಮುದ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದು. ಹಾಗಾಗಿ ನನಗೆ ಆ ದಿನ ಚೆನ್ನಾಗಿ ನೆನಪಿದೆ ಎಂದ ಜನಾರ್ದನ್ರವರಿಗೆ ಘಟನೆಯ ನೆನಪಿತ್ತು. ಅವರ ಮಾತು ಕೇಳಿ ಸಿದ್ದು ಮತ್ತು ಜಾಹ್ನವಿಗೆ ಇಷ್ಟು ದಿನ ಉತ್ತರ ಸಿಗದೆ ಉಳಿದಿದ್ದ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿತ್ತು. ಹೌದಾ, ಅವನ ಆ ನೀಚ ಯೋಚನೆಯಿಂದಾನೆ ಅವತ್ತು ಆ ಕುಮುದ ಜೀವ ಹೋಗಿದ್ದು ಜನಾರ್ದನ್. ಕುಮುದ ಅದೇ ಹೋಟೆಲ್ನಲ್ಲಿ ದೇವು ನಿನಗೆ ಹೇಳ್ತಿರೋದನ್ನು ಕೇಳಿಸ್ಕೊಂಡಿದ್ದಾಳೆ. ಅದನ್ನು ಹೇಳಬೇಕು ಅಂತಾನೆ ಹೊರಗೆ ಬಂದು ರಸ್ತೆ ದಾಟುವಾಗ ಆಕ್ಸಿಡೆಂಟ್ ಆಗಿದ್ದು ಅವಳಿಗೆ. ತನಗೆ ಗೊತ್ತಿಲ್ಲದೆ ಆ ದೇವು ಅವಳ ಸಾವಿಗೆ ಕಾರಣ ಆಗಿಬಿಟ್ಟ ಜನಾರ್ದನ್ ಎಂದರು ಹರೀಶ್ ಬೇಸರದಿಂದ. ಸಿದ್ಧಾರ್ಥ್ ಸೋತವರಂತೆ ಕುಳಿತು ಬಿಟ್ಟ. ಅವನು ಮಾಡಿರೋ ಪಾಪಕ್ಕೆ ಅವನಿಗೆ ಕ್ಷಮೆ ಇಲ್ಲ ಹರಿ ಎಂದು ಜನಾರ್ದನ್ ಮಾತನಾಡುತ್ತಿರುವಾಗಲೇ ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೀನಿ ಎಂದು ಕಟ್ ಮಾಡಿದರು. ಇವರು ಈ ಸ್ವಾರ್ಥಕ್ಕೆ ಬಲಿಯಾಗಿದ್ದು ನನ್ನ ಕುಮುದ. ಅವತ್ತು ದೇವೇಂದ್ರ ಸರ್ ಆ ಥರ ಯೋಚನೆ ಮಾಡದೇ ಇದ್ದಿದ್ರೆ, ಫೋನಲ್ಲಿ ಆ ಥರ ಮಾತಾಡದೇ ಇದ್ದಿದ್ರೆ ಕುಮುದ ಹೋಟೆಲ್ನಿಂದ ಹೊರಗೆ ಬರ್ತಿರಲಿಲ್ಲ. ಅವಳಿಗೆ ಆಕ್ಸಿಡೆಂಟ್ ಕೂಡ ಆಗ್ತಿರಲಿಲ್ಲ ಎಂದ ಸಿದ್ದು ಮೆತ್ತನೆಯ ಧ್ವನಿಯಲ್ಲಿ. ಕುಮುದಾಳ ಆ ಸಾವಿನ ದಿನ ಅವನ ಕಣ್ಮುಂದೆಯೇ ಬಂದಿತ್ತು ಮತ್ತೆ. ಸಿದ್ದು, ಬೇಜಾರಾಗಬೇಡ. ನೋಡು, ಅಷ್ಟು ದಿನದಿಂದ ನಾವು ಹುಡುಕ್ತಿದ್ದು ಉತ್ತರ ಇವತ್ತು ಸಿಕ್ತು ನಮಗೆ. ಸಮಯ ಬಂದಾಗ ಸತ್ಯ ಗೊತ್ತಾಗಲೇಬೇಕು ಅಂತಿದ್ದೆ ಅಲ್ವಾ? ಈಗ ಗೊತ್ತಾಯಿತು ನೋಡು. ಇನ್ನೂ ನಾನು ದೇವು ಅಂಕಲ್ನ ಸುಮ್ಮನೆ ಬಿಡೋದಿಲ್ಲ ಎಂದಳು ಜಾಹ್ನವಿ ಕೋಪದಿಂದ. ಸುಮ್ಮನೆ ಬಿಡೋದಿಲ್ಲ ಅಂದರೆ ಏನು ಮಾಡ್ತೀಯಾ ಜಾಹ್ನವಿ? ಏನೂ ಮಾಡೋಕ್ಕೂ ಆಗೋದಿಲ್ಲ ನೀನು. ಅವ್ರ ಈ ಕೆಟ್ಟ ಯೋಚನೆನೇ ಕುಮುದಾಳ ಸಾವಿಗೆ ಕಾರಣ ಆಗಿದ್ದರು. ಅದಕ್ಕೆ ನಮ್ಮ ಹತ್ರ ಸಾಕ್ಷಿ ಇಲ್ಲ. ಒಂದು ವೇಳೆ ಅವ್ರಿಗೆ ಶಿಕ್ಷೆ ಸಿಕ್ಕರೂ ನನ್ನ ಕುಮುದ ಮತ್ತೆ ವಾಪಸ್ ಬರೋದಿಲ್ಲ. ನುಡಿದವನ ಕಂಗಳು ತುಂಬಿದವು ತಡವಿಲ್ಲದೆ. ಅದು ನಿಜಾನೇ ಸಿದ್ದು. ಆದರೆ ನಾವು ಅವನಿಗೆ ಬುದ್ಧಿ ಕಲಿಸದೇ ಇರಬಾರ್ದು. ಅವನ ಈ ಅಹಂಕಾರಕ್ಕೆ ಸರಿಯಾದ ಉತ್ತರ ಕೊಡಬೇಕು. ಅವನಿಲ್ಲದೆ ಇದ್ದರೆ ನನ್ನ ಕಂಪ್ನಿ ಮುಂದುವರಿಯೋದಿಲ್ಲ ಅಂತ ಅಂದ್ಕೊಂಡಿದ್ದಾನೆ. ಅವನು ಈ ಅಹಂಕಾರನ ಮುರಿಬೇಕು ಅಂತಾನೆ ನಾನು ಅವನ ಶೇರ್ನ ವಾಪಸ್ ಕೊಡೋದಕ್ಕೆ ಒಪ್ಕೊಂಡಿರೋದು.
ಆದರೆ ಹೀಗೆ ಪಾಪದ ಕುಮುದಾಳನ್ನು ಇವನು ಯೋಚನೆ ಬಲಿ ತಗೊಂಡಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನೂ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಕೊಡಬೇಕಾಗಿರೋ ದುಡ್ಡನ್ನು ಅವನಿಗೆ ಕೊಟ್ಟು ನನ್ನ ಕಂಪ್ನಿನ ಮತ್ತೆ ಕಟ್ತೀನಿ ನಾನು ಎಂದರು ಹರೀಶ್ ಧೈರ್ಯದಿಂದ. ಎಸ್ ಡ್ಯಾಡಿ, ನಾನು ನಿಮಗೆ ಆಗಲೂ ಹೇಳಿದ್ದೆ, ಈಗಲೂ ಹೇಳ್ತೀನಿ. ಅವರು ನಮ್ಮ ಜೊತೆ ಇಲ್ದಿದ್ರೆ ನಾವು ಸೋಲ್ತೀವಿ ಅಂತ ಅಲ್ಲ, ನಾವು ಮತ್ತೆ ನಮ್ಮ ಕಂಪ್ನಿನ ಬೆಳೆಸೋಣ. ಹೆದರಬೇಕಾಗಿಲ್ಲ ನಾವು ಅವರಿಗೆ ಎಂದಳು ಜಾಹ್ನವಿ. ಸಿದ್ದು ಏನೊಂದು ಮಾತನಾಡದೆ ಎದ್ದು ನಡೆದ ಕೋಣೆಗೆ. ಜಾನು, ಸಿದ್ದುಗೆ ಬೇಜಾರಾಗಿದೆ ಅನಿಸುತ್ತೆ, ಹೋಗು ಅವನಿಗೆ ಸಮಾಧಾನ ಮಾಡು ಎಂದರು ಭಾಗ್ಯ. ಹಾಂ ಮಮ್ಮ ಎಂದ ಜಾಹ್ನವಿ ಎದ್ದು ನಡೆದಳು. ಇನ್ನು ಮುಂದೆ ಅವನನ್ನು ಸುಮ್ಮನೆ ಬಿಡೋದಿಲ್ಲ ಭಾಗ್ಯ ನಾನು ಎಂದರು ಹರೀಶ್ ದೇವೇಂದ್ರರವರ ಮೇಲಿನ ಕೋಪಕ್ಕೆ. ಅದೆಲ್ಲ ಇರಲಿರಿ, ಕುಮುದಾಳಿಂದಾನೆ ಇವತ್ತು ನಮ್ಮ ಜಾಹ್ನವಿ ಇಷ್ಟೊಂದು ಖುಷಿಯಾಗಿರೋದು. ಅವಳು ಸಾಯುವಾಗಲೂ ನಮ್ಮ ಜಾಹ್ನವಿ ಬಗ್ಗೆನೇ ಯೋಚಿಸಿ ಅವಳಿಗೆ ಮದುವೆ ಆಗಬೇಡ ಅಂತ ಹೇಳಿದ್ಲು. ಅವಳು ಹೇಳಿದ ಮಾತಿಗೆ ಜಾಹ್ನವಿ ಸುಹಾಸ್ನ ಮದುವೆ ಆಗೋದಿಲ್ಲ ಅಂತ ಹಠ ಹಿಡಿದಿದ್ಲು. ಆಮೇಲೆ ಸಿದ್ದು ಅವಳಿಗೆ ಜೊತೆಯಾದ. ಏನೇ ಹೇಳಿ ನೀವು, ಕುಮುದ ನಮ್ಮ ಜಾಹ್ನವಿ ಜೀವನನ ಬಂಗಾರ ಮಾಡಿದ್ಲು ಎಂದರು ಭಾಗ್ಯ. ಹೌದು ಭಾಗ್ಯ, ಕುಮುದಾಳ ಋಣನ ನಾವು ತೀರಿಸೋದಕ್ಕೆ ಆಗೋದಿಲ್ಲ ಎಂದರು ಹರೀಶ್. ಇತ್ತ ಕೋಣೆಗೆ ಬಂದ ಸಿದ್ದು ಕುಮುದಾಳ ನೆನಪಾಗಿ ಮಂಕಾಗಿ ಕುಳಿತು ಬಿಟ್ಟ ಮಂಚದಲ್ಲಿ. ಅವನ ಹಿಂದೆಯೇ ಬಂದ ಜಾಹ್ನವಿ ಅವನ ಪಕ್ಕದಲ್ಲಿ ಕುಳಿತು ಅವನ ಭುಜದ ಮೇಲೆ ಕೈ ಇಟ್ಟಳು. ಅವಳನ್ನೊಮ್ಮೆ ನೋಡಿದ ಸಿದ್ದು ತಕ್ಷಣ ಅವಳನ್ನು ಅಪ್ಪಿ ಅತ್ತು ಬಿಟ್ಟ. ಅವನ ಬೆನ್ನು ಬಳಸಿದ ಜಾಹ್ನವಿ, ಸಿದ್ದು ಅಳಬೇಡ ಎಂದಳು. ಕುಮುದ ತುಂಬ ಒಳ್ಳೆಯವಳು ಜಾಹ್ನವಿ, ಪಾಪದ ಹುಡುಗಿ ಅದು. ಕಷ್ಟಪಟ್ಟು ಜೀವನ ನಡೆಸ್ತಿದ್ರು, ಯಾರಿಗೂ ಕೆಟ್ಟದ್ದನ್ನು ಬಯಸಿರಲಿಲ್ಲ. ಆದರೆ ನೋಡು, ಆ ದೇವರು ಯಾರದ್ದೋ ಸ್ವಾರ್ಥಕ್ಕೆ ಅವಳನ್ನು ಬಲಿ ಕೊಟ್ಟ ಅಳುತ್ತಲೇ ಎಂದ. ಅವನ ಕಣ್ಣೀರು ಜಾಹ್ನವಿಯ ಭುಜ ತೊಯಿಸಿದವು. ಅದೇ ಕ್ಷಣ ಅವಳ ಕಂಗಳು ತುಂಬಿದವು. ಅವನ ನೋವು ಸಹಿಸಲು ಅವಳು, ಅಳಬೇಡ ಸಿದ್ದು, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಎಂದಳು ಬೆನ್ನು ಸವರುತ್ತಾ. ಅವಳಿಂದ ಸರಿದ ಸಿದ್ದು ಕಣ್ಣೊರೆಸಿಕೊಂಡು, ಹಾಂ ನೋಡು, ತಾನು ಇಲ್ಲ ಅಂತ ನಿನ್ನನ್ನು ನನ್ನ ಜೊತೆ ಮಾಡಿನೇ ಹೋಗಿದ್ದಾಳೆ ಎಂದ. ಮತ್ತೆ ತುಂಬಿದ ಅವನ ಕಣ್ಗಳನ್ನು ಒರೆಸಿದ ಜಾಹ್ನವಿ, ಹಾಂ ನಾನು ನಿನ್ನ ಜೊತೆನೇ ಇರ್ತೀನಿ. ಕುಮುದ ಹೇಳಿ ಹೋಗಿದ್ದಾಳಲ್ಲ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ, ಅವಳ ಮಾತನ್ನು ನಾನು ತಪ್ಪೋದಿಲ್ಲ ಎಂದಳು. ಮಾತನಾಡದೆ ಅವಳ ಮಡಿಲಲ್ಲಿ ತಲೆ ಇಟ್ಟ ಸಿದ್ದು. ಜಾಹ್ನವಿ ಅವನ ತಲೆ ಸವರುತ್ತಾ ಕುಳಿತಳು. ಇಬ್ಬರೂ ಮೌನದಲ್ಲೇ ಉಳಿದರು. ಸಿದ್ಧಾರ್ಥ್ ಕುಮುದಾಳ ಜೊತೆ ಕಳೆದ ಕ್ಷಣಗಳನ್ನು ಜ್ಞಾಪಿಸಿಕೊಳ್ಳುತ್ತಿದ್ದರೆ ಜಾಹ್ನವಿ ಅವಳ ಒಳ್ಳೆಯ ಗುಣಗಳನ್ನು, ತನ್ನ ಜೀವನದ ಬಗ್ಗೆ ಯೋಚಿಸಿ ಅವಳ ಪ್ರಾಣದ ಬಗ್ಗೆ ಯೋಚಿಸದೇ ಹೋಗಿದ್ದನ್ನು ನೆನೆಯುತ್ತಿದ್ದಳು. ಇಬ್ಬರಲ್ಲೂ ಅವಳು ನೆನಪು ಮಾತ್ರವೇ. ಆ ನೆನಪುಗಳಲ್ಲಿ ಅವಳ ಮಡಿಲಲ್ಲಿ ನೆಮ್ಮದಿ ಕಂಡ ಸಿದ್ದು. ಅವ ತನ್ನ ಬೇಸರ ದುಃಖವನ್ನು ಹೇಳಿಕೊಂಡ ನೆಮ್ಮದಿ ಜಾಹ್ನವಿಗೆ. ಅರ್ಧ ಗಂಟೆ ಕಳೆದ ನಂತರ ಸಿದ್ದು ತಾನಾಗಿಯೇ ಸಮಾಧಾನಗೊಂಡಿದ್ದ. ಮುಂದೆ ಏನು ಮಾಡಬೇಕೆಂದು ನಿರ್ಧರಿಸಿದ್ದ. ಅದೇನೋ ಮಡದಿಯ ಮಡಿಲು ಅವನಿಗೆ ನೆಮ್ಮದಿ ಕೊಟ್ಟಿತ್ತು. ಆ ನೋವಲ್ಲಿ ಮೇಲೆದ್ದು ಮುಖ ತೊಳೆದು ಜಾಹ್ನವಿಯ ಜೊತೆ ಕೆಳಗಿಳಿದು ಬಂದವ ಫೈಲ್ ನೋಡುತ್ತಾ ಕುಳಿತಿದ್ದ ಹರೀಶ್ ರವರ ಎದುರಿಗೆ ಕುಳಿತ. ಆರ್ ಯು ಓಕೆ ಸಿದ್ದು ಕೇಳಿದರು ಹರೀಶ್. ಹಾಂ ಮಾವ ಎಂದ. ಅವರು ತಮ್ಮ ಕೆಲಸ ಮುಂದುವರೆಸಿದರು. ಜಾಹ್ನವಿ ಅವನ ಪಕ್ಕದಲ್ಲಿ ಬಂದು ಕುಳಿತಳು. ಮಾವ, ನಾನು ನಿಮಗೆ ಏನೋ ಹೇಳಬೇಕಿತ್ತು ಎಂದ. ಹೇಳು ಸಿದ್ದು ಎಂದರು ಹರೀಶ್. ಭಾಗ್ಯ ಕೂಡ ಅವರಿದ್ದಲ್ಲಿ ಬಂದರು. ಮಾವ, ದೇವೇಂದ್ರ ಅಂಕಲ್ ಹೇಗಿದ್ದರೂ ಅವ್ರ ಶೇರ್ನ ಕೇಳ್ತಿದ್ದಾರೆ. ನೀವು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀರಾ, ಆದರೆ ಕೋಟಿಗಟ್ಟಲೆ ಹಣ ತನ್ನ ಮನದಲ್ಲಿನ ಪ್ರಶ್ನೆ ಕೇಳಿದ ಅವ. ಹೌದು ಡ್ಯಾಡಿ, ಅವ್ರ ಶೇರ್ ಅಂದರೆ ಅವರಿಗೆ ಹಣ ಕೊಡಬೇಕಾಗುತ್ತೆ ನಾವು, ಅದು ಕೋಟಿಗಟ್ಟಲೆ. ಅಷ್ಟೊಂದು ಹಣ ನಮ್ಮ ಹತ್ರ ಎಲ್ಲಿದೆ ಕೇಳಿದಳು ಜಾಹ್ನವಿ ಕೂಡ. ಅಷ್ಟೊಂದು ಹಣ ನನ್ನ ಹತ್ರ ಸದ್ಯಕ್ಕೆ ಇಲ್ಲ ಸಿದ್ದು, ಆದರೆ ಶೇರ್ ಮಾರ್ಕೆಟ್ನಲ್ಲಿ ಒಂದಿಷ್ಟು ಹಣ ಇದೆ, ಅದನ್ನೇ ತೆಗೆದುಕೊಡ್ತೀನಿ ಎಂದರು. ಮಾವ, ಈ ವಿಷಯದಲ್ಲಿ ನಾನು ನಿಮಗೆ ಹಣದ ಸಹಾಯ ಮಾಡೋಕ್ಕಾಗೋದಿಲ್ಲ, ಆದರೆ
ಕಂಪ್ನಿನ ಮತ್ತೆ ಕಟ್ಟಿ ಬೆಳೆಸೋದಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ ಎಂದ ಭರವಸೆಯಿಂದ. ಜಾಹ್ನವಿ ಅವನನ್ನೇ ನೋಡಿದಳು. ಸಿದ್ದು ತನ್ನ ಜೊತೆ ತನ್ನ ಕಂಪನಿಯಲ್ಲೇ ಕೆಲಸ ಮಾಡುವುದು ಅವಳ ಆಸೆಯೂ ಆಗಿತ್ತು. ಹರೀಶ್ ಮಾತನಾಡಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಬ್ಯಾಂಕ್ ಕೆಲಸ ಮಾಡ್ತೀನಿ ಮಾವ. ಸಂಜೆ ನಾನು ನೇರವಾಗಿ ಆಫೀಸಿಗೆ ಬರ್ತೀನಿ. ಅಲ್ಲಿ ಒಟ್ಟಿಗೆ ಕೆಲಸ ಮಾಡೋಣ, ಮತ್ತೆ ಕಂಪ್ನಿನ ಕಟ್ಟೋಣ. ನಿಮ್ಮ ಕಂಪ್ನಿ ಹೇಗೆ ಬೆಳಿಬೇಕು ಅಂದರೆ ದೇವೇಂದ್ರ ಅಂಕಲ್ಗೆ ಒಂದಿನ ಅನ್ನಿಸ್ಬೇಕು ನಾನು ಶೇರ್ ವಾಪಸ್ ತಗೊಂಡು ತಪ್ಪು ಮಾಡಿದೆ ಅಂತ. ಹಾಗೆ ಕಂಪ್ನಿನ ಎತ್ತರಕ್ಕೆ ಬೆಳೆಸೋಣ ಎಂದ. ಹೌದು ಡ್ಯಾಡಿ, ಅದಕ್ಕೋಸ್ಕರ ನಾವು ಏನೇ ಕಷ್ಟ ಆದರೂ ಎದುರಿಸೋಣ. ನಾನು ಸಿದ್ದು ನಿಮ್ಮ ಜೊತೆ ಇರ್ತೀವಿ ಎಂದಳು ಜಾಹ್ನವಿ ಅವರಿಗೆ ಧೈರ್ಯ ತುಂಬುತ್ತಾ. ನೀವಿಬ್ಬರು ನನಗೆ ಇಷ್ಟು ಹೇಳಿದ್ರಲ್ಲ, ಖುಷಿ ಆಯಿತು. ನೀವೆಲ್ಲ ನನ್ನ ಜೊತೆ ಇದ್ದರೆ ಇಂಥ 100 ಜನ ಬಂದರೂ ನಾನು ಎದುರಿಸ್ತೀನಿ. ಥ್ಯಾಂಕ್ ಯು ಸಿದ್ದು ಎಂದರು ಅಳಿಯನನ್ನು ಮೆಚ್ಚಿ. ಇನ್ನೂ ಸಿದ್ದು ನನ್ನ ಜೊತೆ ಇದ್ದಾನೆ ಅಂದರೆ ನನಗೆ ಡಬಲ್ ಎನರ್ಜಿ ಡ್ಯಾಡಿ. ನೋಡ್ತೀರಿ ಇನ್ನು ಮುಂದೆ ಕಂಪ್ನಿ ಹೇಗೆ ಬೆಳೆಯುತ್ತೆ ಅಂತ ಎಂದಳು ಜಾಹ್ನವಿ ಉತ್ಸಾಹದಿಂದ. ಹಾಂ, ನಿನ್ನ ಗಂಡ ಜೊತೆ ಇದ್ದುಬಿಟ್ರೆ ನಾವು ಯಾರೂ ನೆನಪಾಗೋದಿಲ್ಲ ಬಿಡು ನಿನಗೆ, ರೇಗಿಸಿದರು ಭಾಗ್ಯ. ಅದನ್ನರಿತ ಜಾಹ್ನವಿ ಮಮ್ಮ ಎಂದಳು ರಾಗ ಎಳೆಯುತ್ತಾ. ಹರೀಶ್ ನಕ್ಕರು. ಸಿದ್ದು ನಾಚಿದ. ಇದೇ ಖುಷಿಯಲ್ಲಿ ಊಟ ಮಾಡಿ ಬನ್ನಿ ಎಲ್ಲರೂ ಕರೆದಳು ವನಿತಾ. ಎದ್ದು ನಡೆದರು ಎಲ್ಲರೂ. ಸಿದ್ದು, ನೀನು ಆಫೀಸ್ ಕೆಲಸ ನೋಡ್ಕೋತೀನಿ ಅಂದಿದ್ದು ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನ್ನ ಆಸೆ ಆಗಿತ್ತು ಅದು ಎಂದಳು ಜಾಹ್ನವಿ ಆ ರಾತ್ರಿ ಕೋಣೆಗೆ ಮಲಗಲು ಬಂದಾಗ. ಹಾಗಂತ ಮದುವೆಗೂ ಮೊದಲು ನೀನು ಅಂದ್ಕೊಂಡಿದ್ದೆ ನೋಡು, ಹಾಗಾಗುತ್ತೆ ಅಂತ ಅಂದ್ಕೋಬೇಡ. ಈ ಸಿದ್ಧಾರ್ಥ್ ಏನೇ ಮರೆತರೂ ತನ್ನ ಸ್ವಾಭಿಮಾನ ಮರೆಯೋದಿಲ್ಲ ಎಂದವ ಅವಳ ಪಕ್ಕದಲ್ಲಿ ಕುಳಿತ ಮಲಗಲು ಅಣಿಯಾಗಿ. ಹಾಂ ಹಾಂ ಗೊತ್ತಿದೆ, ಆದರೆ ನಾನೇನೋ ಅದೇ ಥರ ಎಲ್ಲ ನಡೀಲಿ ಅಂತ ಹೇಳ್ತಿಲ್ಲ. ಡ್ಯಾಡಿ ಮಮ್ಮಗೂ ನಮ್ಮನ್ನು ಬಿಟ್ಟರೆ ಯಾರಿದ್ದಾರೆ? ಅವ್ರನ್ನ ನಾವೇ ನೋಡ್ಕೋಬೇಕು ಅಲ್ವಾ? ಅವ್ರ ಕಂಪ್ನಿನೂ ನಾವೇ ಜವಾಬ್ದಾರಿ ತಗೋಬೇಕು. ಅವನಿಗೆ ತಿಳಿ ಹೇಳುವಂತೆ ಹೇಳುತ್ತಿದ್ದವಳನ್ನೇ ದಿಟ್ಟಿಸಿದ ಸಿದ್ದು. ಅವನ ನೋಟ ಅರಿಯದೆ ಯಾಕೆ ಹಾಗೆ ನೋಡ್ತಿದೀಯಾ ಎಂದು ಕೇಳಿದಳು. ಇದೆಲ್ಲ ನನಗೂ ಗೊತ್ತಿದೆ ಜಾಹ್ನವಿ, ನಾವು ಅವ್ರ ಜೊತೆನೇ ಇರೋಣ. ಈಗ ಸದ್ಯಕ್ಕೆ ನಾವು ನಮ್ಮ ಮನೆಯಲ್ಲೇ ಇರೋಣ. ಮುಂದೆ ಸಂದರ್ಭಗಳು ಹೇಗೆ ಬರುತ್ತೋ ಹಾಗೆ. ಈಗ ನೋಡು, ನೀನು ಇವತ್ತು ಇಲ್ಲೇ ಇರೋಣ ಅಂತ ಹೇಳಿದೆ, ನಾನು ಒಪ್ಕೊಂಡೆ ಎಂದ ಅವಳನ್ನು ಅಣಕಿಸುತ್ತಾ. ಅಬ್ಬಾ, ಒಂದಿನ ಇಲ್ಲೇ ಇರೋಣ ಅಂದಿದ್ದನ್ನು ಅದೆಷ್ಟು ಅಣಕಿಸ್ತೀಯ ನೀನು ಎಂದವಳೆ ಮೂತಿ ತಿರುವಿದಳು. ನಾನೇನು ಅಣಕಿಸ್ತಿಲ್ಲ, ಮಾತಿಗೆ ಹೇಳಿದೆ ಎಂದು ದಿಂಬಿಗೆ ತಲೆ ಇಟ್ಟ ಸಿದ್ಧಾರ್ಥ್. ಹಾಂ, ಎಲ್ಲನೂ ಮಾತಲ್ಲೇ ಹೇಳ್ತೀಯ ಬಿಡು ನೀನು ಎಂದಳು ಅವನತ್ತ ಮುಖ ತಿರುಗಿಸಿ. ನನಗನ್ಸುತ್ತೆ ನೀನು ಆ ಮನೆಗೆ ಹೋದರೆ ಎಲ್ಲಿ ಅಡುಗೆ ಮನೆ ಕೆಲಸ ಮಾಡಬೇಕಾಗುತ್ತೋ ಅಂದ್ಕೊಂಡು ಇವತ್ತು ಇಲ್ಲೇ ಇದೆಯಾ ಅಂತ. ಮೊದಲೇ ಸೋಮಾರಿ ಅಲ್ವಾ ನೀನು? ಮತ್ತಷ್ಟು ರೇಗಿಸಿದಾಗ ಅವನನ್ನೇ ಕಿರುಗಣ್ಣಿನಿಂದ ನೋಡಿದಳು ಜಾಹ್ನವಿ. ಅವಳ ಚೂಪು ನೋಟ ಗಮನಿಸಿದ ಸಿದ್ದು ಮತ್ತೆ ಛೇಡಿಸುವ ಆಸೆಯಾಗಿ, ನಾನು ಹೇಳಿದ್ದು ಸರಿತಾನೆ ಎಂದನಷ್ಟೇ. ತಕ್ಷಣ ಅವನತ್ತ ಬಾಗಿದ ಹುಡುಗಿ ಅವನ ಕೊರಳು ಬಿಗಿ ಹಿಡಿದಳು ಕತ್ತು ಹಿಸುಕುವವರಂತೆ. ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನಾನು, ನನ್ನನ್ನೇ ಸೋಮಾರಿ ಅಂತೀಯ ಎಂದು ಅವನ ಕತ್ತು ಹಿಸುಕುವಂತೆ ಕೈ ಹಿಡಿದಾಗ ಅವಳ ಕೈ ಹಿಡಿದು ಜೋರಾಗಿ ನಗಲು ಶುರು ಮಾಡಿದ ಸಿದ್ದು. ನಗ್ತಿದೀಯಾ? ನಾನು ಸೋಮಾರಿ ಅಲ್ಲ ಸಿದ್ದಪ್ಪ ಎನ್ನುತ್ತಾ ಅವನ ಕೊರಳು ಒತ್ತಿದಾಗ ಅಮ್ಮ ಎಂದು ನಗುತ್ತಿದ್ದ ಸಿದ್ದು ಅವಳ ಕೈಗಳನ್ನು ಬಿಗಿ ಹಿಡಿದು ಸರಿಸಿದನಷ್ಟೇ. ಆಯ ತಪ್ಪಿ ಅವನ ಮೇಲೆ ಬಿದ್ದ ಜಾಹ್ನವಿಯ ತುಟಿಗಳು ಅವನ ತುಟಿಗಳನ್ನು ಒತ್ತಿದವು ಕ್ಷಣದಲ್ಲೇ. ನಿಶ್ಶಬ್ದವೇ ಆ ಕೋಣೆ. ಇಬ್ಬರ ತುಟಿಗಳು ಸ್ಪರ್ಶದಲ್ಲೇ ಇರುವಾಗ ಕಣ್ಣುಗಳ ನೋಟವೂ ಬೆರೆತಿತ್ತು. ಅವಳೆದೆ ಬಡಿತ ಅವನೆದೆ ಬಡಿತವನ್ನು ಆಲಿಸುತ್ತಿತ್ತು. ಅವನ ನೋಟ ಎದುರಿಸಲಾಗದೆ ತಕ್ಷಣ ಅವನಿಂದ ಸರಿದ ಜಾಹ್ನವಿ ನಾಚಿಕೆಯಲ್ಲಿ ಮುಖ ತಿರುಗಿಸಿ ಕುಳಿತಳು. ಅವಳ ಕೆನ್ನೆಗಳು ರಂಗೇರಿದವು. ಮಾತನಾಡದೆ ಮುಜುಗರಗೊಂಡ ಸಿದ್ದು ಅವಳ ಬೆನ್ನನ್ನೇ ನೋಡಿದ. ಮೊದಲೊಮ್ಮೆ ಅವ ಹೀಗೆ ಅವಳ ಮೇಲೆ ಬಿದ್ದು ತನ್ನ ತುಟಿಗಳನ್ನು ಅವಳ ಹಣೆಗೆ ಒತ್ತಿದ್ದ. ಅದರ ಸೇಡು ತೀರಿಸಿಕೊಳ್ಳುವಂತೆ ಜಾಹ್ನವಿ ಅವನ ತುಟಿಗಳಿಗೆ ತನ್ನ ತುಟಿ ಒತ್ತಿದಳು ಈಗ.
ಅದರ ಬಿಸಿ ಇಬ್ಬರಲ್ಲೂ ಕ್ಷಣ ಕಳೆಯಿತು. ಇಬ್ಬರ ಆ ನಾಚಿಕೆ ಮುಜುಗರದಲ್ಲೇ. ಜಾಹ್ನವಿ ಮಾತನಾಡದೆ ಅವನ ಪಕ್ಕದಲ್ಲಿ ಮಲಗಿದಳು. ಅವಳಿಗಂತೂ ತನ್ನ ಪ್ರೀತಿ ಹೇಳಿದ ನಂತರ ಮೊದಲ ಚುಂಬನದ ಖುಷಿ. ಸಿದ್ದು ಅವಳತ್ತ ನೋಡದೆ ಬೆನ್ನು ತಿರುಗಿಸಿದ. ಇಬ್ಬರೂ ನಿದ್ದೆಗೆ ಜಾರಲಿಲ್ಲ ಬೇಗ. ಆ ಮುತ್ತಿನ ಮತ್ತೋ, ಖುಷಿಯೋ, ಒದ್ದಾಟವೋ ಇಬ್ಬರನ್ನು ಆವರಿಸಿ ಅಲ್ಲೊಂದು ಚಂದದ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ತಾನು ಪ್ರೀತಿಸುತ್ತಿರುವ ತನ್ನ ಗಂಡನಿಗೆ ಮುತ್ತು ಕೊಟ್ಟ ಖುಷಿ ಜಾಹ್ನವಿಗಾದರೆ, ಅವಳ ಪ್ರೀತಿಯನ್ನು ಪಡೆಯುವ ಒದ್ದಾಟ ಸಿದ್ಧಾರ್ಥನಿಗೆ. ತನ್ನ ಮನದಲ್ಲೂ ಮೂಡುತ್ತಿರುವ ಭಾವನೆಗಳತ್ತ ಗಮನ ಇತ್ತವನಿಗೆ. ಅಷ್ಟೊಂದು ತಿಳಿಯದ ಪೆದ್ದನಲ್ಲವಲ್ಲ ಇವ. ಅವಳ ಆ ಪ್ರೀತಿಗೆ ತನ್ನಿಂದ ಇನ್ನೂ ಜಾಸ್ತಿ ಪ್ರೀತಿ ಸಿಗುವಂತೆ ಮನವನ್ನು ಅಣಿಗೊಳಿಸುತ್ತಿದ್ದ. ಆ ಮುಗ್ಧ ಹೆಣ್ಣಿಗೆ ನೋವು ಕೊಡಬಾರದು, ತನ್ನಿಂದ ಹೆಚ್ಚೇ ಪ್ರೀತಿ ಸಿಗಬೇಕೆಂದು ಮನಕ್ಕೆ ಒಪ್ಪಿಸುತ್ತಿದ್ದ. ಅದು ಕೂಡ ಇನ್ನೂ ಹೆಚ್ಚು ಸಮಯ ಹಿಡಿಯಲಾರದೇನೋ. ಅವ ತನ್ನನ್ನು ಒಪ್ಪಿಕೊಳ್ಳುವಂತೆ ಕಾಡುವವಳಲ್ಲ ಈ ಹೆಣ್ಣು. ಅವಳ ಆ ತುಂಟತನವೇ ಅವನ ಬೇಸರ ಮರೆಸಿ ಜೀವನವನ್ನು ಸುಂದರವಾಗಿಸಿತ್ತು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.